ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ನಾನು ಅಷ್ಟು ಬೇಜಾರಾಗ್ಬಿಟ್ನಲ್ಲ ನಿಮಗೆ ಮರ್ತ್ಬಿಟ್ರಾ ರೇ ಎಲ್ಲಾದ್ರೂ ಉಂಟಾ ಲೈಫ್ ಲಾಂಗ್ ನಿಮ್ಮನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ನೀನು ನನ್ನಮ್ಮ ಅಲ್ವಾ ನನಗೆ ಕಣ್ಣೀರು ಹಾಕ್ಸೋದು ನಿನ್ಗಿಷ್ಟನಾ ಹೇಳು ಆಯಿತು ನಾನು ನಿನಗಮ್ಮ ಆಗಿ ನಾನು ನಿನಗೆ ಕಣ್ಣು ನೋಡಿಸ್ತೀನಿ ಆದರೆ ನಾನು ಅರ್ಧ ರಾತ್ರಿ ಕುತ್ಕೊಂಡು ಅಳ್ಳುವಾಗ ನಮ್ಮ ಮುಂಗೆ ನನ್ನ ಕಣ್ಣೀರು ಓಡಿಸ್ಬೇಕು ಅಂತ ಅನ್ಸಲ್ವಾ ಹೋಗ್ಲಿ ಅವ್ರು ಯಾವ ಊರಲ್ಲಿದ್ದಾರೆ ಅಂತನಾರು ಹೇಳು ಪಾರು ಕೇಳಬೇಡ್ವೆ ನನ್ನೇನು ಕೇಳಬೇಡ್ವೆ ಮತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾನು ನಿಜಕ್ಕೂ ಪ್ರಾಣ ಬಿಟ್ಬಿಡ್ತೇನೆ ಆಮೇಲೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಕಡೆಗೆ ಈ ಮುತ್ಕಿನೂ ಇರಲ್ಲ ನಿನ್ನಿಷ್ಟದಂಗೆ ಇರ್ಬೋದು ಈಗ ತಾನೇ ನಾನು ಅನಾಥೆ ಮಾಡಲ್ಲ ಅಂತ ಹೇಳಿ ಮತ್ತೆ ಪ್ರಾಣ ಬಿಡ್ತೀನಿ ಅಂತಿದ್ಯಲ್ಲ ಇದು ಅನ್ಯಾಯ ಅಲ್ವೇನೆ ಪಾರು ಮತ್ತು ನಾನೇನೇ ಮಾಡಲಿ ನೀನು ಹುಟ್ಟಿದ ಆರಂಭ್ಯ ನಿನ್ನೋಳು ಅಂತ ಇರೋಳು ನಾನೊಬ್ಳೆ ಕೊನೆವರೆಗೂ ಇರೋಳು ನಾನೊಬ್ಳೆ ಇದ್ರ ಆಚೆ ನೀನೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ನಾನು ಈ ಕಡೆ ತಲೆನೇ ಹಾಕಲ್ಲ ನಿನಗೆ ನನ್ನ ಮುಖನೂ ತೋರಿಸಲ್ಲ ಅಷ್ಟೇ ಸರಿ ಬಿಡು ಪಾರು ನನ್ನನ್ನು ಏನೂ ಕೇಳಲ್ಲ ನನಗೆ ಅಂತ ನೀನು ಒಬ್ಳಾರು ಇದೆಯಾ ನೀನು ದೂರ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ ನನಗೆ ನೀನು ಬೇಕು ನನಗೆ ಗಾಯ ಆದಾಗ ನಾನು ಒಂದಿನಾನೂ ಅಮ್ಮ ಅಂತ ಕೂಗಿಲ್ಲ ಪಾರು ಅಂತಲೇ ಕೂಗೋದು ಅಧಿಕಾರ ನೀನು ನನಗೆ ಬೇಕಲ್ವಾ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ ಕಣ್ಣ ಹನಿಯೊಂದಿಗೆ ಇನ್ನೇ ಮಾತಾಡಿದೆ ಒಂದು ಟೂತ್ ಪೇಸ್ಟ್ ಕೊಡಿ ನನಗೂ ಒಂದು ಟೂತ್ ಪೇಸ್ಟ್ ಕೊಡಿ ಒಂದು ಪ್ಯಾಕೆಟ್ ಸೀಗೆಕಾಯಿ ಪುಡಿ ಕೊಡಿ ನನಗೂ ಒಂದು ಪ್ಯಾಕೆಟ್ ಸೀಗೆಕಾಯಿ ಪುಡಿ ಕೊಡಿ 1/4 kg ಕಡಲೆ ಹಿಟ್ಟು ಕೊಡಿ ನನಗೂ 1/4 kg ಕಡಲೆ ಹಿಟ್ಟು ಕೊಡಿ ಕಡಲೆ ಹಿಟ್ಟು ತೊಗೊಂಡು ನೀವೇನ್ರಿ ಮಾಡ್ತೀರಾ ಜೂನಿಯರ್ ಚಪಾತಿ ಹಾಕ್ಸ್ಕೊಂಡು ತಿಂತೀನಿ ಸೀನಿಯರ್ ಕಡಲೆ ಹಿಟ್ಟು ಚಪಾತಿನ ತಿನ್ಬೇಕಾದ್ದೆ ತಿನ್ನಲ್ವಾ ಚೆನ್ನಾಗಿರಲ್ವಾ ಗಂಡಸ್ರಿಗೆ ಯಾಕ್ರಿ ಗೌರಿ ಚಿಂತೆ ಹೋಗ್ರಿ ನನ್ಗೇನ್ರಿ ಗೊತ್ತು ಮನೇಲಿ ಒಂದು ಲೋಟ ಕೂಡ ಆ ಕಡೆಯಿಂದ ಈ ಕಡೆ ಎತ್ತಿಡಲ್ಲ 4-5 ಜನ ಆಳ್ಕಾಳುಗಳು ಮುದ್ದಾಗಿ ನೋಡ್ಕೊಳಕ್ ಅಮ್ಮ ಇದ್ದಾರೆ ಇಷ್ಟೆಲ್ಲ ಇದ್ಮೇಲೆ ಕಡಲೆ ಹಿಟ್ಟಲ್ಲಿ ಚಪಾತಿ ಮಾಡಿಸ್ಕೋತಾರೋ ಬೇರೇನ್ ಮಾಡಿಸ್ಕೋತಾರೋ ಅಂತ ನನ್ಗೇನ್ರಿ ಗೊತ್ತು ಆಯ್ತು ಬಿಡಪ್ಪ ಸ್ವಾಮಿ ಸುಪುರುಷ ನೀನು ಆಯ್ತಾ ಸರ್ ಅಯ್ಯೋ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ನಿನ್ನಿಷ್ಟ ಆರ್ಡರ್ ಮಾಡಿದ್ರೆ ತಗೊಂಡು ಹೋಗು ಅವ್ರಿಗೆ ಬೇಡ ಸರ್ ಆಮೇಲೆ ಸೀಗೆಕಾಯಿ ಪುಡಿಲಿ ಶಾವ್ಗೆ ಮಾಡ್ಕೊಂಡು ತಿನ್ಬಿಡ್ತಾರೆ ಸೀಗೆ ಪುಡಿ ಅಂದ್ರೇನು ಅದ್ಯಾಕೆ ಬಳಸ್ತಾರೆ ಪುಳಿಯೋಗ್ರೆಗ ಎಸ್ ಬಿಸಿಬೇಳೆ ಬಾತ್ಗಿರ್ಬೇಕು ಆಮೇಲೆ ರೈಟ್ ನಿನ್ ತಲೆ ಅದಕ್ಕೂ ಅಲ್ವಾ ಇನ್ನೊಂದೇ ಒಂದು ಚಾನ್ಸ್ ಕೊಡಿ ನಾನು ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ನಾನು ಸೋತೆ ಅಂತ ಖಾರ ಪೊಂಗಲ್ಗಿರುತ್ತೆ ನಿನ್ ತಲೆ ಏನ್ರಿ ಅದು ನನ್ನ ತಲೆ ಇದು ತಪ್ಪಾ ನಿನ್ ತಲೆ ಅಂದ್ರೆ ಅದ್ ನಿನ್ ತಲೆಗೆ ಬಳಸೋದು ಅಂತ ಹೌದಾ ಸೋತ್ ಬಿಟ್ನಲ್ರಿ
ಇವಾಗ ಅದಕ್ಕೇನು ಕೊಡಿಸ್ತೀಯಾ? ನಿಮಗೆ ತುಂಬ ಇಷ್ಟ ಆಗಿರೋದನ್ನೇ ಕೊಡಿಸ್ತೀನಿ. ಇಲ್ಲಿ ನೋಡಿ. ಏನಿದು? ತೆಗೆದು ನೋಡಿ, ಶಾಕ್ ಆಗಿಬಿಡ್ತೀರಾ. ಚಿನ್ನದ ಬಳೆನಾ? ಯಾಕ್ ತಂದೆ? ಯಾರಿಗಿದು? ನಮ್ಮ ಶೆಟ್ಟಿಹಳ್ಳಿ ಶಾನ್ ಬೋಗ್ರಿಗೆ ರೀ. ನಿಮ್ಗೆ ಕಣ್ರಿ. ನನ್ ಬೇಡ, ಇದು ತಗೊಂಡು ಹೋಗು. ನಿಮಗೆ ಬಳೆ ಅಂದ್ರೆ ತುಂಬ ಇಷ್ಟ ಅಲ್ವಾ? ಗಾಜಿನ ಬಳೆ ಹಾಕೊಂಡ್ರೆ ತಿಂಗ್ಳಿಗೆ 2 ಸಲ ಹೊಡೆದೋಗುತ್ತೆ. ಈ ಬಂಗಾರದ ಹುಡುಗಿಗೆ ಪರ್ಮನೆಂಟ್ ಆಗಿರ್ಲಿ ಅಂತ ಬಂಗಾರದ ಬಳೆ ತಗೊಬಂದೆ. ಪ್ಲೀಸ್ ತಗೊಳ್ರಿ, ಬೇಡ ಅನ್ಬೇಡಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ತಗೊಂಡು ಹೋಗು ವಾಪಸ್. ರೇ, ಸೀಗೆಕಾಯಿ ವಿಷಲ್ ಸೋತ್ರೆ ಏನಾದ್ರು ಕೊಡಬೇಕು ಅಂದಿದ್ರೆ ಮರಿಬೇಡಿ. ನಾನು ತಗೊಳ್ಬೇಕು ಅಂತಾನೆ ನೀನ್ ಸೋತಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ತಗೊಂಡು ಹೋಗ್ರಿ ವಾಪಸ್ಸು. ಏನ್ರಿ ನೀವು? ತುಂಬಾ ಆಸೆಯಿಂದ ತಂದಿದ್ದೀನಿ, ಡಿಸಪಾಯಿಂಟ್ ಮಾಡ್ತಾ ಇದ್ದೀರಾ. ಡಿಸಪಾಯಿಂಟ್ ಅಲ್ಲ. ನಿಂಗೆ ಎಷ್ಟು ಬರುತ್ತೆ ಸಂಬಳ? ಸಂಬಳನ ಇನ್ನೂ ಬಂದೇ ಇಲ್ಲ. ಏಕೆ? ಹಂಗಂದ್ರೆ ಇದೆಲ್ಲಿಂದ ತಂದೆ? ದುಡ್ಡೆಲ್ಲಿತ್ತು? ಏನ್ರಿ ಹಿಂಗೆ ಕೇಳ್ತೀರಾ? ಮನೇಲಿ ಅಮ್ಮ ಕೊಟ್ರು. ನಾನು ಕೇಳಿದ್ರೆ ದಿನಕ್ಕೆ 10 ಲಕ್ಷ ಬೇಕಾದ್ರೂ ಸಿಗುತ್ತೆ, ಗೊತ್ತಾ? ಸಿಗುತ್ತೆ ಅಂದ್ರೆ ಅದು ನಿನ್ ದುಡ್ಡ? ನಿನ್ ಸಂಪಾದನೆನಾ? ಅಲ್ಲ, ಅಪ್ಪನ ದುಡ್ಡು. ಅಂದ್ರೆ ಮಗಂದೆ ತಾನೆ. ಬೇಷ್. ಅಪ್ಪ ಕಷ್ಟಪಟ್ಟು ದುಡ್ಡು ಕೂಡ್ಸೋದು, ಮಗ ಬೇಕಾ ಬಿಟ್ಟು ಖರ್ಚು ಮಾಡೋದು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ಗಿಫ್ಟ್ ಕೊಡ್ಸೋಕೆ ನೀನೇ ಆಗ್ಬೇಕಾ? ಅಂದ್ರೆ ನಿನ್ಗೊಂದು ಚೂರು ಸ್ವಾಭಿಮಾನ ಇಲ್ವಾ ಅಂದೆ. ರೇ, ಸರಿಯಾಗಿ ಮಾತಾಡಿ. ಸ್ವಾಭಿಮಾನದ ಬಗ್ಗೆ ಮಾತಾಡಿದ್ರೆ ಬೇಜಾರಾಗುತ್ತೆ. ಬೇಜಾರೇನಕ್ಕೆ? ಇರೋ ವಿಷಯ ತಾನೇ. ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡು ಇನ್ಯಾರಿಗೋ ಗಿಫ್ಟ್ ಕೊಟ್ರೆ ಅದಕ್ಕೆ ಬೆಲೆ ಇರುತ್ತಾ? ದುಡ್ಡು ಯಾರ್ದು ನನಗೆ ಮುಖ್ಯ ಅಲ್ಲ ರೀ, ಕೊಡ್ಸೋ ಗಿಫ್ಟ್ ಮುಖ್ಯ. ನೀವು ಇದರಲ್ಲಿ ಬರೀ ಚಿನ್ನ, ಅದಕ್ಕಾಗಿರೋ ದುಡ್ಡು ಮಾತ್ರ ನೋಡ್ತಾ ಇದ್ದೀರಾ. ಅದೇ ನಾನು ಇದ್ರೊಳಗಿರೋ ಫ್ರೆಂಡ್ಶಿಪ್ ನೋಡ್ತಾ ಇದ್ದೀನಿ. ಫ್ರೆಂಡ್ಶಿಪ್ಗೋಸ್ಕರ ಬಳೆನೇ ಕೊಡಿಸ್ಬೇಕು ಅಂತೇನಿಲ್ಲ, ಅದಕ್ಕೆ ಅಪ್ಪನ ದುಡ್ಡನ್ನು ಬಳಸ್ಬೇಕು ಅಂತೇನಿಲ್ಲ. ಅವ್ರ ಶ್ರಮದ ದುಡ್ಡನ್ನ ಖರ್ಚು ಮಾಡಕ್ಕೆ ನಿನ್ಗೇನು ರೈಟ್ಸ್ ಇದೆ? ನಿಜವಾಗ್ಲೂ ನನಗೇನಾದ್ರು ಕೊಡಿಸ್ಬೇಕು ಅಂತಿದ್ರೆ ನಿನ್ನ ದುಡ್ಡಲ್ಲಿ, ಅಂದರೆ ನಿನ್ನ ಸಂಪಾದನೆಯಲ್ಲಿ ಕೊಡಿಸು. ಅದು 10 ರೂಪಾಯಿ ಆದರೂ ಪರವಾಗಿಲ್ಲ. ಒಂದು ಕೌಡೇನೋ ಗುಲ್ಗಂಜಿನೂ ಕೊಟ್ಟರು ಅಡ್ಡಿ ಇಲ್ಲ. ತುಂಬ ಖುಷಿಯಾಗಿ ತೊಗೊಳ್ತೀನಿ, ಸಾಯೋವರೆಗೂ ಜೊತೆಯಲ್ಲಿ ಇಟ್ಕೊತೀನಿ. ಅದನ್ನ ಬಿಟ್ಟು ಈ ವಯಸ್ಸಲ್ಲಿ ಶಕ್ತಿ, ಬುದ್ಧಿವಂತಿಕೆ, ಉತ್ಸಾಹ, ಕೈಯಲ್ಲಿ ಕೆಲಸ ಇಟ್ಕೊಂಡು ಅಪ್ಪನ ಮುಂದೆ ದುಡ್ಡುಗೋಸ್ಕರ ಕೈ ಚಾಚ್ತಿ ಅಂದರೆ ನಿನ್ನನ್ನು ನನ್ನ ಜೂನಿಯರ್ ಅನ್ನೋಕ್ಕೆ ಒಂಥರ ಆಗುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನೋಡು. ಬಾಯ್. ನಾನು ಹೊರಟೆ. ಅರೆ ಬಂಗಾರ, ಇದೇನು ಇಷ್ಟು ಬೇಗ ಹೊರಟ್ಬಿಟ್ಟ? ತಿಂಡಿ ಮಾಡ್ತಿದ್ದೀನಿ, ತಿನ್ಕೊಂಡು ಹೋಗೋ. ಸಾರಿ ಮಾಮ್, ಅಲ್ಲೇ ಎಲ್ಲಾದರೂ ತಿನ್ಕೋತೀನಿ. ಕೆಲಸ ಮುಖ್ಯ ಅಲ್ವಾ? ಓಹೋ, ಕೆಲಸದ ಮೇಲೆ ಶ್ರದ್ಧೆ ಬೇರೆ ಬಂದ್ಬಿಟ್ಟಿದೆ. ಇದೆಷ್ಟು ದಿನದ ಆಟನೋ? ಬಾಯ್ ಮಾಮ್, ನನಗೆ ಒಳ್ಳೇದಾಗಲಿ, ಸಕ್ಸಸ್ ಸಿಗಲಿ ಅಂತ ವಿಶ್ ಮಾಡು. ಒಳ್ಳೇದಾಗಲಿ, ಹುಷಾರಾಗಿ ಹೋಗ. ಹಾಂ, 1 ನಿಮಿಷ ಇರು. ತಗೋ, ಖರ್ಚಿಗೆ ಇಟ್ಕೊ. ಥ್ಯಾಂಕ್ ಯು ಮಾಮ್. ಅವ್ರ ಶ್ರಮದ ದುಡ್ಡನ್ನ ಖರ್ಚು ಮಾಡಕ್ಕೆ ನಿನ್ಗೇನು ರೈಟ್ಸ್ ಇದೆ? ಶಕ್ತಿ, ಬುದ್ಧಿವಂತಿಕೆ, ಉತ್ಸಾಹ, ಕೈಯಲ್ಲಿ ಕೆಲಸ ಇಟ್ಕೊಂಡು ಅಪ್ಪನ ಮುಂದೆ ದುಡ್ಡುಗೋಸ್ಕರ ಕೈ ಚಾಚ್ತಿ ಅಂದರೆ
ನಿನ್ನನ್ನು ನನ್ನ ಜೂನಿಯರ್ ಅನ್ನೋಕ್ಕೆ ಒಂಥರ ಆಗುತ್ತೆ. ಇಲ್ಲ ಮಾಮ್, ಇದು ಬೇಡ ನನಗೆ. ಯಾಕೋ ಸಾಲದೇನೋ? ಇರು, ಇನ್ನೊಂದು ಸ್ವಲ್ಪ ಕೊಡ್ತೀನಿ, ತಗೋ. ಇಲ್ಲ ಮಾಮ್, ಇದು ಯಾವುದೂ ಬೇಡ ನನಗೆ. ನೀನೇ ಇಟ್ಕೊ, ನಾನು ಇನ್ಯಾವತ್ತೂ ನಿನ್ನ ಹತ್ರ ದುಡ್ಡು ತೊಗೊಳಲ್ಲ. ಯಾಕೋ ಪುಟಾಣಿ, ನಿಮ್ಮ ಅಪ್ಪ ಏನಾದರೂ ಅಂದ್ರಾ? ಇಲ್ಲ ಮಾಮ್, ನನಗೆ ಜ್ಞಾನೋದಯ ಆಯಿತು. ಅಪ್ಪನ ಸಂಪಾದನೆಯಲ್ಲಿ ಬದುಕಕ್ಕೆ ನಾನೇ ಆಗಬೇಕಾ? ಓಡಾಡೋ ಕಾರ್ನಿಂದ ಹಿಡಿದು ಹಾಕೊಳ್ಳೋ ಚಡ್ಡಿ ತನಕ ಎಲ್ಲದಕ್ಕೂ ಅವ್ರನ್ನೇ ದುಡ್ಡು ಕೇಳ್ತಾ ಇದ್ರು. ಹಿಂಗೆ ಮಾಡಿದ್ರೆ ನನ್ನ ಸ್ವಾಭಿಮಾನ ಅನ್ನೋದು ಎಲ್ಲಿರುತ್ತೆ ಹೇಳು? ಇಷ್ಟು ಎತ್ತರಕ್ಕೆ ಇಷ್ಟು ಗಾತ್ರಕ್ಕೆ ಬೆಳೆದೀನಿ. ನನಗೆ ತಾಕತ್ತಿಲ್ವ ಮಾಮ್ ದುಡಿಯೋಕ್ಕೆ? ಅದಕ್ಕೆ ಇದೆಲ್ಲ ಬೇಡ ಅಂತಿರೋದು. ಇಟ್ಕೋ, ಬಾಯ್. ಚಿನ್ನು ತಗೊಳ್ಳೋ. ಚಿನ್ನು ಏನೋ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಬೇಡ ಅಂತಿದೀಯಾ? ಪರವಾಗಿಲ್ಲ, ದುಡ್ಡು ಇಸ್ಕೋ. ನೀವು ಅಬ್ಸರ್ವ್ ಮಾಡ್ತೀರ, ನನಗೇನು ಡ್ಯಾಡ್? ನನಗೆ ಇದೆಲ್ಲ ಬೇಡ ಅನ್ನಿಸ್ತು. ಬೆಕ್ಕಿಗೆ ಜ್ವರ ಬರೋ ಹಾಗೆ ಮಾತಾಡ್ತಾ ಇದೆಯಲ್ಲೋ. ಹೊರಗಡೆ ಹೋಗ್ತಾ ಇದೆಯಾ, ದುಡ್ಡು ಬೇಡ ಅಂತೀಯ? ತಗೋ, 5,000 ರೂಪಾಯಿ ಇದೆ, ಇಟ್ಕೋ. ಈ ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು ಡ್ಯಾಡ್. ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ಮೇಲೆ ನನ್ನ ಖರ್ಚೇನಿದ್ರು ನನ್ನ ಸಂಪಾದನೆ ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ಸಂಪಾದನೆ ಮಾಡ್ತೀಯಾ 20,000? ಅದು ನಿನ್ನ 2 ದಿನದ ಖರ್ಚಿಗೆ ಸಾಕಾಗೋದಿಲ್ಲ. ಪರವಾಗಿಲ್ಲ, ಇಟ್ಕೋ. ಸಾರಿ ಡ್ಯಾಡ್, ಈ ಮನೇಲಿ ನಾನು ಕೇಳೋಕ್ಕಿಂತ ಮುಂಚೆ ದುಡ್ಡು ಕೊಟ್ಟು ನಾನು ದುಡ್ಡಿನ ಬೆಲೆನೇ ಕಳ್ಕೊಂಬಿಟ್ಟಿದ್ದೀನಿ. ಸೊ ಅದನ್ನ ಇವಾಗ ತಿಳ್ಕೊಬೇಕು ಅಂತ ಏನು? ನನ್ನ ಸಂಪಾದನೆ ನನ್ನ ಖರ್ಚಿಗೂ ಸಾಲಲ್ಲ ಅಂದ್ರಿ ಅಲ್ವಾ? ಆಗುತ್ತೆ ಡ್ಯಾಡ್, ಆಗುತ್ತೆ. ನಾನು ದುಡಿಯೋ ದುಡ್ಡು ಬರೀ 10 ರೂಪಾಯಿ ಇರ್ಬೋದು, ಆದರೆ ಅದು ನಂಗೆ 10 ಕೋಟಿ ಸಮಾನ. ನಾನು ಅದರಲ್ಲೇ ಮೇಂಟೈನ್ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ಖರ್ಚಿಗಾದ್ರು ನಿಮ್ಮ ಹತ್ರ ಕೈ ಚಾಚದಿರೋಷ್ಟು ದುಡಿತೀನಿ. ಬರ್ಲಾ ಡ್ಯಾಡ್? ಬಾಯ್ ಮಾಮ್. ರಚಿನ್, ಬಾಯ್. ಪಾಪಚ್ಚಿರಿ ಅದು. ನೀವೇ ಏನೋ ಅಂದಿರ್ತೀರಾ, ಅದಕ್ಕೆ ದುಡ್ಡು ತಗೊಳ್ದ ಹಾಗೆ ಹೊಟ್ಟೋಯ್ತು. ಹೋಗ್ಲಿ ಬಿಡು, ಹಠ ಜಾಸ್ತಿ, ಬಿಸಿ ರಕ್ತ ಅಲ್ವಾ? ಜೋಬು ಪರ್ಸು ಖಾಲಿ ಆದಮೇಲೆ ನಿನ್ನ ಸೆರೆ ಹಿಡ್ಕೊಂಡು ಮತ್ತೆ ಬರ್ತಾನೆ ದುಡ್ಡು ಕೊಡು ಅಂತ. ಅಪ್ಪ, ನನ್ನ ಮಗ ಮೊದಲನೇ ಸಲ ಸ್ವಾಭಿಮಾನದ ಮಾತಾಡ್ತಾ ಇದ್ದಾನೆ. ನನ್ನ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾನೆ. ಇಂಥ ಪವಾಡ ಅವನ ಜೀವನದಲ್ಲಿ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಪವಾಡ ಮಾಡೋರು ಅಲ್ಲೆಲ್ಲೋ ಇರಬೇಕಾದ್ರೆ ಇವನು ಹಿಂಗೆಲ್ಲ ಆಡಲೇಬೇಕು ತಾನೆ? ಪವಾಡ ಮಾಡೋರ ಯಾರಪ್ಪ? ಯಾರೋ ಒಬ್ರು ದೇವತೆ ಅಂತ ಇಟ್ಕೋ. ಮಾಡೋರು ಅಲ್ಲೆಲ್ಲೋ ಇರಬೇಕಾದ್ರೆ ಇವನು ಹಿಂಗೆಲ್ಲ ಆಡಲೇಬೇಕು ತಾನೆ? ಪವಾಡ ಮಾಡೋರ ಯಾರಪ್ಪ? ಯಾರೋ ಒಬ್ರು ದೇವತೆ ಅಂತ ಇಟ್ಕೋ. ದೇವತೆನಾ? ಎಲ್ಲೇ ಹೋದ್ರೂ ಮಾತು ಅಲ್ಲಿಗೆ ಬರ್ತಾ ಇದೆಯಲ್ಲ. ಅಂದ್ರೆ ಈ ನನ್ನ ಮಗ ಟ್ರ್ಯಾಕ್ ಬದಲಾಯಿಸ್ತಾ ಇರೋದು ನಿಜಾನ? ಹಾಗಾದ್ರೆ ಶಾಂತಿ ಗತಿ? ನೋಡಿದ್ಯಾ, 10,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇನ್ಮೇಲೆ ನಂಗೆ ಯಾವ ತೊಂದರೆನೂ ಇರಲ್ಲ, ಎಲ್ಲ ನಿನ್ನ ದಯನೇ. ಇನ್ಮೇಲೆ ನಮ್ಗೆ ಯಾವ ಸಮಸ್ಯೆನೂ ಬರ್ದೇ ಇರಂಗೆ ಕಾಪಾಡಪ್ಪ. ಏನಪ್ಪ ಜೂನಿಯರ್,
ನಾನು ಎಲ್ಲೋದ್ರೂ ಅಲ್ಲೇ ಪ್ರತ್ಯಕ್ಷ ಆಗ್ತೀಯಾ? ಯು ಆರ್ ರಾಂಗ್ ಮಿಸ್ ಸೀನಿಯರ್. ನಾನೆಲ್ಲಿ ಪ್ರತ್ಯಕ್ಷ ಆಗ್ತೀನೋ ನೀವು ಅಲ್ಲೆಲ್ಲ ಓಡಾಡ್ತೀರಾ. ಯಾಕಂದ್ರೆ ಇದು ನಾನು ನ್ಯೂಸ್ ಕವರೇಜ್ ಮಾಡೋ ಏರಿಯಾ, ನೆನ್ಪಿರ್ಲಿ. ಆಯ್ತು ಬಿಡಪ್ಪ. ಇಲ್ಲಿ ನೋಡು, ಇವತ್ತೊಂದು ದೊಡ್ಡ ಖುಷಿ ವಿಷಯ ಇದೆ. ಎದ್ದೋಗ ಮಾತು ಬಿದ್ದೋಗ್ಲಿ ಅಂತ ಸುಮ್ಮನೆ ಅಡ್ವಾನ್ಸ್ ಕೇಳಿದೆ. ತಕ್ಷಣ 10,000 ರೂಪಾಯಿ ಕೊಟ್ರು. ಗೆಸ್ ಕೂಡ ಮಾಡಿರ್ಲಿಲ್ಲ ಗೊತ್ತಾ? ಹೌದೇನ್ರೆ? ಕೊಡೋದ್ರಲ್ಲ ಚಾನ್ಸು. ಇದೇ ಖುಷಿಗೆ ಪಾರ್ಟಿ ಏನು ಇಲ್ವಾ? ಪಾರ್ಟಿ ತಾನೇ, ನಡಿ ದೋಸೆ ತಿನ್ನಕ್ ಹೋಗೋಣ. ಅಯ್ಯೋ ಬೇಡ ತಾಯಿ, ಆ ದೋಸೆ ತಿಂದ್ಮೇಲೆ ನನಗೆ ದೋಸೆ ತಿನ್ನೋ ಆಸೆನೇ ಹೊಟ್ಟೋಗಿದೆ. ಬೇರೆ ಏನಾದ್ರು ಸ್ವೀಟ್ ಕೊಡಿಸ್ರಿ. ಇದೇ ಫಸ್ಟ್ ಟೈಮ್ ಗೊತ್ತಾ ನಾನು 10,000 ಸಂಪಾದಿಸ್ತಾ ಇರೋದು. ಇಸ್ ಇಟ್? ನಿಂಗೆ ಇನ್ನೊಂದು ಗೊತ್ತಾ? ಇದೇ ಫಸ್ಟ್ ಟೈಮ್ ನಾನು ಪರ್ಸಲ್ ದುಡ್ಡಿದ್ದೆ ಆಚೆ ಬಂದಿರೋದು. ಯಾಕೆ? ಯಾಕಂದ್ರೆ ನಾನು ಗಂಡಸು ಕಂಡ್ರೆ 4 ಕತ್ತೆ ವಯಸ್ಸಾಗಿದೆ ನನಗೆ. ಇನ್ನೂ ನನ್ನ ಪಾಕೆಟ್ ಮನಿ ನಾನು ದುಡ್ಕೋಬೇಕಲ್ವಾ? ಅಪ್ಪನ್ನೇ ಯಾವಾಗಲೂ ದುಡ್ಡು ಕೇಳೋಕ್ಕಾಗತ್ತಾ? ಓಹೋ, ಹಾಗಾದ್ರೆ ನೆನ್ನೆ ಲೆಕ್ಚರ್ ವರ್ಕೌಟ್ ಆಗಿದೆ ಅಂತ ಆಯ್ತು. ನೀವು ಹೇಳೋ ಒಂದೊಂದು ಅಕ್ಷರ ತೆಗ್ದಾಕಕ್ಕೆ ಮನಸ್ಸೇ ಆಗಲ್ಲ ಸೀನಿಯರ್. ಯಾಕಂದ್ರೆ ನೀವು ನನ್ನ ಸೀನಿಯರ್ ಅಲ್ವಾ, ಜೂನಿಯರ್ ಆಗಿ ನಿಮ್ಮ ಮಾತನ್ನ ಪಾಲಿಸ್ಲೇಬೇಕಲ್ವಾ? ವೆರಿ ಗುಡ್. ಎಲ್ಲೂ ಹೋಗ್ಬಿಟ್ಟೆ ನೀನು. ಆದ್ರೂ ನಿನ್ ಸಂಬಳ ಬರೋವರೆಗೂ ಖರ್ಚಿಗೆ ಏನ್ ಮಾಡ್ತೀಯಾ? ನೀವಿದ್ದೀರಲ್ಲ. ನಾನಾ? ಸುಮ್ನಿರಪ್ಪ, ನಾನೇ ಆಯ್ಕೊಂಡು ತಿಂತಾ ಇದ್ದೀನಿ. ಅದ್ರಲ್ಲಿ ನಂಗೊಂದು ಸ್ವಲ್ಪ ಹಾಕ್ರಿ. ಹೆಂಗಿದ್ರು ನಿಮ್ಗೊಂದು 10,000 ಬಂದಿದೆ, ಅದ್ರಲ್ಲಿ ನನಗೊಂದಿಷ್ಟು ಸಾಲ ಕೊಡ್ರಿ. ನಿನ್ಗೆ ಸಾಲನ? ಅದು ನಾನು ದಿನಕ್ಕೆ 10,000 ಖರ್ಚು ಮಾಡೋ ನೀನು, ನಿನ್ಗೆ ನಾನು ಖರ್ಚು ಕೊಡ್ಬೇಕು ಅಂದ್ರೆ ನಾನು ಇಡೀ 1 ವರ್ಷದ ಸಂಬಳ ಕೊಡ್ಬೇಕಾಗತ್ತೆ ಅಷ್ಟೇ. ಅಷ್ಟೆಲ್ಲ ಸೀನಿಲ್ಲ. ಇಷ್ಟು ದಿನ ಅಪ್ಪನ ದುಡ್ಡಿತ್ತು, ಬೆಲೆ ಗೊತ್ತಿಲ್ಲದೆ ಖರ್ಚು ಮಾಡ್ತಾ ಇದ್ದೆ. ಇನ್ಮೇಲೆ ನಂದೇ ದುಡ್ಡಲ್ವಾ, ಲೆಕ್ಕ ಹಾಕ್ಕೊಂಡು ಖರ್ಚು ಮಾಡ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ ಸೀನಿಯರ್. ಅಪ್ಪ ಸ್ವಾಮಿ, ನಿನ್ಗೆ ಸಾಲ ಕೊಡೋಷ್ಟು ದೊಡ್ಡವಳಲ್ಲಪ್ಪ ನಾನು. ನಿಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಹತ್ರ ಕೇಳ್ಕೊ. ಫ್ರೆಂಡ್ಸ್ ಹತ್ರ ಕೇಳೋಕೆ ಈಗೋ ಪ್ರಾಬ್ಲಮ್ ಕಂಡ್ರೆ, ನೀವಾದ್ರೆ ನಂಗೆ ಏನೂ ಅನ್ಸಲ್ಲ. ಪ್ಲೀಸ್ ರೀ, ಸಂಬಳ ಬರ್ತಿದ್ದಂಗೆ ವಾಪಸ್ ಕೊಟ್ಬಿಡ್ತೀನಿ, ಕೊಡ್ರಿ. ಪ್ಲೀಸ್ ರೀ, ಸಂಬಳ ಬರ್ತಿದ್ದಂಗೆ ವಾಪಸ್ ಕೊಟ್ಬಿಡ್ತೀನಿ, ಕೊಡ್ರಿ. ಎಷ್ಟು ಬೇಕು? ನನಗೆ ಬೇರೆ ಏನೂ ಖರ್ಚಿಲ್ಲ. ಪೆಟ್ರೋಲ್ಗೆ ಸಣ್ಣ ಪುಟ್ಟದಕ್ಕಾದ್ರೆ ಸಾಕು. ಒಂದು 3,000 ರೂಪಾಯಿ ಇದೆ, ಕೊಡ್ರಿ. 3,000ನಾ? ಯಾಕ್ರಿ? ಇರಪ್ಪ, ನಿನಗೆ 3,000 ಕೊಟ್ರೆ ಮಿಕ್ಕಿದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡಲಿ ಅಂತ ಲೆಕ್ಕ ಹಾಕ್ತಿದ್ದೀನಿ. ಓಕೆ, ಆಗ್ಬಹುದು. ಥ್ಯಾಂಕ್ಸ್ ರೀ, ಕೊಡಿ ಮತ್ತೆ 3,000. ಮೈ ಗಾಡ್, ಇಷ್ಟೊಂದು ದುಡ್ಡು. ನಿಮಗೆ ಗೊತ್ತಾ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸಾಲ ಅಂತ ಇಸ್ಕೊತಾ ಇರೋದು. ನನ್ನ ಲೈಫಲ್ಲೂ ಇನ್ನೊಬ್ರಿಗೆ ಸಾಲ ಅಂತ ಕೊಡ್ತಿರೋದು ಇದೇ ಫಸ್ಟ್ ಟೈಮ್. ಅಮ್ಮ ಶಾಲಿನಿ, ನನ್ನ ಜೀವ ಉಳಿಸಿದ ಪುಣ್ಯಾತ್ಮ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗತ್ತೆ ಸದ್ಯದಲ್ಲೇ. ಅಮ್ಮ, ತಂದಿಟ್ಟಿರೋ ಟ್ಯಾಬ್ಲೆಟು ಟೈಮಾಗಿ ತಗೊಂಡ್ರೆ ಇನ್ನಿನ್ನು 3 ದಿವಸದಲ್ಲಿ ಜಿಂಕೆ ಥರ ಓಡಾಡ್ಬೋದಮ್ಮ. ಪ್ರತಿಮಾ,
ನಿಂಗೆ ಇನ್ನ 2 ವರ್ಷ ಆದ್ರೂ ಆ ಚೂಡಿದಾರ್ ಹರಿಬಾರ್ದು. ಆ ಥರ ಡ್ರೆಸ್ ತಂದಿದ್ದೀನಿ, ಹಾಕೋ. ನಂಗೆ ಯಾಕಕ್ಕ, ಇರೋದನ್ನೇ ರೆಡಿ ಮಾಡಿ ಹಾಕೊಳ್ತಿದ್ನಾ? 10,000 ಕೈಗೆ ಬಂದಿದೆ, ಸುಮ್ಮನೆ ಹಾಕೊಳ್ಳೆ. ದಿಶಾ, ನೀನು ಮೇಕಪ್ ಬಾಕ್ಸ್ ಕೇಳ್ತಾ ಇದೆಯಲ್ಲ, ತಗೋ. ನಿನ್ ಮುಂದೆ ಹೀರೋಯಿನ್ ಕೂಡ ಡಲ್ ಆಗಿ ಕಾಣಬೇಕು. ಇಷ್ಟೆಲ್ಲ ದುಡ್ಡು ಯಾಕಕ್ಕ ಖರ್ಚು ಮಾಡ್ದೆ? ತುಂಬ ಏನಾಗಿಲ್ವೇ, ಇದೆಲ್ಲ ಸೇರಿ ಬರೀ 3,000 ಆಯಿತು. ಹೌದಾ? ಹಾಗಾದರೆ ಶಾಲಿನಿ, ಆ ಚಂದ್ರಣ್ಣಂದು 7,000 ಸಾಲ ಇತ್ತಲ್ಲ, ಅದನ್ನು ಕೊಟ್ಬಿಡೆ. ಸುಮ್ಮನೆ ಜೀವ ತೆಗಿತಾನೆ ಅವನು. 7,000 ಇಲ್ಲಮ್ಮ, ಬರೀ 4,000ನೇ ಉಳ್ದಿರೋದು. ಖರ್ಚಾಗಿದ್ದು 3,000 ಅಂದೆ. ಹಾಗಾದ್ರೆ 7,000 ಮಿಕ್ಬೇಕಲ್ವಾ?